ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾಯಿತು ಬ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಫೋನು ಮೆಮ್ರಿ ಫುಲ್ ಆಗಿದೆ, ಹಾಗಾಗಿ ಮಾಡ್ತಾಯಿಲ್ಲ. ಇವತ್ತು ಮಂಗಳವಾರ ಬೆಳಿಗ್ಗೆ ಎದ್ದು ನೀಟಾಗಿ ಪೂಜೆ ಎಲ್ಲ ಮಾಡಿದೆ. ಇಲ್ಲಿ ನಮ್ಮ ಮನೆ ಹತ್ರ ಮಾದನಕ್ನಳ್ಳಿಲಿ ಜಾತ್ರೆ ಇವತ್ತು. ಮಗ ಎದ್ದೇಳೋಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ, ಪೂಜೆ ಮಾಡ್ತಾಯಿದ್ದೆ. ಅವನು ಪೂಜೆ ಮಾಡ್ತಾಯಿದ್ದಾನೆ. ಇವಾಗ ಟಿಫನ್ ಮಾಡ್ಕೊಂಡು ತಿನ್ನಬೇಕು ಪೂಜೆ ಎಲ್ಲ ಮುಗಿದ್ಮೇಲೆ. ಪಾಪ ಅವನಿಗಂತೂ ಬೇಜಾರಾಗ್ತಾಯಿದೆ, ಒಬ್ಬನೇ ಇದ್ದಾನೆ. ದಿಶು ಬೇರೆ ಊರಲ್ಲಿಲ್ಲ, ಆಟ ಆಡೋಕ್ಕೂ ಯಾರೂ ಇಲ್ಲ. ಅಮ್ಮ ಕರ್ಕೊಂಬರೋಣ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ವೀಕಲ್ಲಿ ಹೋಗಿ ಕರ್ಕೊಂಬರ್ಬೇಕು ದಿಶುನ. ಹಾಗೆ ನಮ್ಮ ರಿಲೇಟಿವ್ ಮದುವೆ ಇದೆ, ಮದುವೆ ಮುಗಿಸ್ಕೊಂಡು ದಿಶುನ ಕರ್ಕೊಂಡು ಬರಬೇಕು. ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆಟ ಆಡ್ದೆ. ನಂದು ಒಂದೆರಡು ಕೊರಿಯರ್ ಇತ್ತು, ಕೊಟ್ಬಿಟ್ಟು ಬಂದೆ. ಇಲ್ಲ GST ಎಲ್ಲ ಆಗಿದೆ, ಇನ್ನು ಅಕೌಂಟ್ ಮಾಡ್ಸೋಕ್ಕೆ ಹೋಗಬೇಕು ನಾಳೆ ನಾಡಿದ್ರಲ್ಲಿ. ಇವತ್ತು ಬೇರೆ ಗೌರ್ಮೆಂಟ್ ಹಾಲಿಡೇ ಇತ್ತು, ಹಾಗಾಗಿ ಹೋಗಲಿಲ್ಲ. ಚಿಂಟುಗೂ ಬೇಜಾರು ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಮಾದನಕ್ನಳ್ಳಿ ಜಾತ್ರೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಇದು ಜಸ್ಟ್ ನಮ್ಮ ಮನೆಯಿಂದ ಒಂದು 3 to 4 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ದಿಶು ಸ್ಕೂಲ್ ಹತ್ರ. ಅಲ್ಲಿ ಊರಲ್ಲಿ ಜಾತ್ರೆ ಅಂತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಹೋಗೋಣ ಅಂತ ಹೊರಟ್ವಿ. ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಜಾತ್ರೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಜಾತ್ರೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಅವ್ನಿಗೆ ಏನೇನು ತಿಂಡಿ ಬೇಕೋ ಎಲ್ಲ ಕೊಡಿಸ್ಕೊಂಬಂದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಆದ. ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಬೇಜಾರಾಗ್ತಾಯಿತ್ತು. ಸ್ವಲ್ಪ ಹೊರಗಡೆ ಬಂದೋಗಿದ್ದಕ್ಕೆ ಸ್ವಲ್ಪ ಖುಷಿಯಾದ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಮಾರನೇ ದಿನ ನಮ್ಮ ಫ್ರೆಂಡು ಊಟಕ್ಕೆ ಕರೆದಿದ್ರು. ಅವ್ರದ್ದೇ ಇದೆ ಮಾದನಕ್ನಳ್ಳಿ ಜಾತ್ರೆ. ಮನೇಲಿ ನಾನ್ ವೆಜ್ ಮಾಡಿದ್ರಂತೆ. ಸೊ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಇವ್ನಿಗೆ ಆಲ್ಮೋಸ್ಟ್ ನಿದ್ದೆ ಮಾಡ್ತಾನೆ ಅನಿಸುತ್ತೆ ಬಸ್ಸಲ್ಲೇ. ಊಟ ಮಾಡ್ಕೊಂಡು ಬಂದು ಮಲಗಿಸ್ಬೇಕು. ನಮ್ಮ ದಿಶು ಫ್ರೆಂಡ್ ಅಮ್ಮ ಮನೆಗೆ ಹೋಗ್ತಾ ಇರೋದು. ಚಪಾತಿ ಮಾಡಿದ್ರೆ ಹಾವು ಮಾಡ್ತಾ ಇದೀಯಾ? ಯಾಕೆ ತಿನ್ಬೇಕು ನೀನು ಹಾವು? ಮತ್ತೇನೇ ತಿಂತೀನಿ? ದೂದ್ಗೈ ಬೇಸ ಹಂಗ ಚಪಾತಿ ಮಾಡಾಕಮ್ಮ. ಚಪಾತಿ ಮಾಡಿ ಹಿಂಗೆ ರೌಂಡ್ ಮಾಡಿ. ಇದು ಹಾಕ್ತೀನಿ ಫಸ್ಟ್. ಅಪ್ಪಂಗೆ ಬೇಕಂತಲ್ಲಿ ಬೈಯುತ್ತ ಮೇಲೆ. ದೂದ್ಗೈ ಇನ್ನೊಂದು ಮಾಡುವ ಚಪಾತಿ. ಇದು ಅಷ್ಟು ರೌಂಡ್ ಮಾಡಿ.
ಇದು ನಂದು ಐಫೋನು ತುಂಬ ಮೆಮೊರಿ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಗ್ಯಾಲರಿ ಸೇವೇ ಆಗ್ತಾಯಿಲ್ಲ. ಹಂಗಾಗಿ 4 ಡೇಸ್ 5 ಡೇಸ್ ಆಯಿತು ವೀಡಿಯೋಸೇ ಹಾಕಿರಲಿಲ್ಲ. ವೀಡಿಯೋಸು ನೀಟಾಗಿ ಮಾಡ್ತಾಯಿಲ್ಲ. ಇನ್ನೊಂದು ವಾರದಲ್ಲಿ ಫೋನ್ ತೊಗೋತೀನಿ. ಫೋನ್ ತೊಗೊಂಡಾದ್ಮೇಲೆ ನೀಟಾಗಿ ರೆಗ್ಯುಲರಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೀವು ಚಾನಲು